ಅಯ್ಯಯ್ಯೋ ಏನ್ ಬೆಳ್ಳಿ ಇದು? ಯಾಕೆ ಇಷ್ಟೊಂದು ಪಾತ್ರೆ ಹಾಡ್ಕೊಂಡು ಕೂತಿದ್ಯಾ? ಅಯ್ಯೋ ಏನಿಲ್ಲ ಅಕ್ಕ, ಬೇಗ ಮುಗಿಸ್ಬಿಡ್ತೀನಿ. ಎಂತದು ಬೇಡ, ಮೊದ್ಲಿದನ್ನೆಲ್ಲ ಎತ್ತಿಡು. ನಾಳೆ ಮನೇಲಿ ಹಬ್ಬ, ನೀನ್ ಈ ಕೆಲಸ ಮಾಡ್ತೀರಾ? ಹಬ್ಬದ ಕೆಲಸ ಎಲ್ಲ ಯಾವಾಗ ಮಾಡ್ತೀಯಾ? ಮೊದ್ಲಿದನ್ನೆಲ್ಲ ಎತ್ತಿಟ್ಬಿಡು. ಹಾ ಅಕ್ಕ, ಅಕ್ಕ ನಾಳೆ ಏನ್ ಹಬ್ಬ? ನಾಳೆ ಭೀಮ್ ನಮವಾಸೆ, ಆಷಾಢ ಕಳೆದ್ಮೇಲೆ ಬರೋ ಮೊದಲನೇ ಹಬ್ಬ. ಭೀಮ್ ನಮವಾಸೆ ಹಬ್ಬನ ಹೇಗ್ ಮಾಡೋದು? ಅದು ಮದ್ವೆ ಆದವ್ರು ಮಾಡೋ ಹಬ್ಬ. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ನೀನೊಂದು ಪೂಜೆ ಮಾಡಿದ್ರೆ ಸಾಕು. ಗಂಡನ್ ಪೂಜೆ ಮಾಡೋದೇ ಈ ಹಬ್ಬದ ವಿಶೇಷ. ಬೆಳ್ಳಿ, ಬೇಗ ಬೇಗ ಈ ಕೆಲಸ ಮುಗಿಸ್ಬಿಡು. ಏನ್ ಮಾಯಾ? ಮಾವ, ನನಗೆ ತುಂಬಾ ಖುಷಿ ಆಗ್ತಿದೆ. ನಾಳೆ ನೀವು ನನ್ನ ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ಯಾಕೆ? ನಾಳೆ ಭೀಮನ ಅಮಾವಾಸ್ಯೆ, ಅದಕ್ಕೆ. ಭೀಮ್ ಅಮಾವಾಸ್ಯೆನಾ? ಚಿತ್ರ ಭೀಮ್ ಅಮಾವಾಸ್ಯೆ ದಿನ ಬೆಳಗ್ಗೆನೆ ಎದ್ದು ಮಡಿ ಉಟ್ಟು ಎಲ್ಲ ಕೆಲಸನೂ ಶುರು ಮಾಡ್ತಿದ್ಲು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಏನಿವತ್ತು ಸ್ಪೆಷಲ್ಲು? ಬೆಳಗ್ಗೆ ಬೆಳಗ್ಗೆನೆ ರಂಗೋಲಿ ಆಗ್ತಿದ್ಯಾ? ನೆನ್ನೆನೆ ಹೇಳಿಲ್ವಾ ರೀ ಇವತ್ತು ಭೀಮ ನಮವಾಸಿ ಅಂತ? ಸರಿ, ಇವಾಗ ಕೈ ಬಿಡಿ, ನಾನು ಮಡಿಲಿದ್ದೀನಿ. ಅದಕ್ಕೆ ಕೈ ಬಿಡಿ. ನಿನಗೆ ಮಡಿ ಇಂಪಾರ್ಟೆಂಟಾ ನಾನು ಇಂಪಾರ್ಟೆಂಟಾ? ನನಗೆ ಮಡಿನ ಇಂಪಾರ್ಟೆಂಟ್. ಆಗ ಹೇಳಿದ್ರೆ ಹೇಗೆ ಹೇಳು? ಕೈ ಬಿಡಿ. ಸರಿ, ಇಬ್ರು ಸೇರಿ ರಂಗೋಲಿ ಹಾಕಣ್ವಾ? ಇಲ್ಲ ಬೇಡ, ಕೈ ತೆಗಿರಿ ನೀವು. ಪ್ಲೀಸ್ ಬೇಡ ಪ್ಲೀಸ್. ಸಿಗುತ್ತಿಲ್ಲ ಓ ಅಂದಗಾತಿ, ಸಿಡಿತಕ್ಕೆ ನಾ ಸಿಕ್ಕ ಮೇಲೆ. ತುಂಬಾ ನೋಡ್ಬೇಡಿ. ಯಾಕೆ? ಅದೆಲ್ಲ ಗೊತ್ತಿಲ್ಲ, ಬಿಡಿ. ಏನ್ ಮಾಡ್ತಿದ್ಯಾ? ನೀ ಏನು? ಏನಿಲ್ವಲ್ಲ. ಕೈ ತೆಗೀರಿ. ಯಾಕೆ ತೆಗಿಬೇಕು? ರೀ, ಕೈ ತೆಗೀರಿ. ಯಾಕೆ ತೆಗಿಬೇಕು? ಬಿಡಿ ನನ್ನ. ಯಾಕೆ ಬಿಡ್ಬೇಕು? ಯಾರು ನೋಡ್ತಾರೆ ಬೆಳಗ್ಗೆ. ನೋಡ್ಲಿ ಬಿಡ್ರಿ. ರೀ ಬಿಡ್ರಿ. ನಾನು ಬಿಡಲ್ಲ. ಬಿಡಿ. ನೋ ರೀ. ಅಬ್ಬಾ, ಇವ್ರಿಂದ ತಪ್ಪಿಸ್ಕೊಂಬರೋದೇ ದೊಡ್ಡ ಕೆಲಸ. ಅಯ್ಯೋ, ಎಷ್ಟೊಂದು ಕೆಲಸ ಇದೆ ಇನ್ನು. ಅತ್ತೆ ನೋಡಿದ್ರೆ ನಿಜ ಬೈತಾರೆ. ಏನ್ ಮಾಡ್ಬೇಕು ಏನಿಲ್ಲ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಿಡಿ ನನ್ನ. ಯಾರಾದ್ರೂ ನೋಡ್ತಾರೆ, ಬಿಡಿ. ನಾನಿನ್ ಪ್ರೀತಿ ಮಾಡೋದು ತಪ್ಪಾ? ರೀ, ನಂಗೊಂದು ಬಂಡಿ ಕೆಲಸ ಇದೆ ಇಲ್ಲಿ. ನೀವ್ ನೋಡಿದ್ರೆ ಯಾವಾಗ್ಲೂ. ನಿನಗೆ ಬಂಡಿ ಕೆಲಸ ಇದ್ರೆ ಆ ಬಂಡಿ ತೊಳೋ ಕೆಲಸ ನನಗೂ ಇರ್ಲಿ. ನೀವಿಲ್ಲಿ ಏನ್ ಹೆಲ್ಪ್ ಮಾಡ್ತೀರಾ? ನಿನಗೆ ಹೆಲ್ಪ್ ಮಾಡ್ತೀನಿ.
ಬರೀ ಹೆಲ್ಪು ಅಂತ ತಪ್ಪು ಕೆಲಸ ಮಾಡ್ತಿರ್ತೀರಾ ಬಿಡಿ. ನನ್ನ ಹೆಂಡತಿನ ತಪ್ಕೊಳ್ಳೋದು ತಪ್ಪು ಕೆಲಸನಾ? ರೀ ಅದೆಲ್ಲ ನಂಗೆ ಗೊತ್ತಾಗಲ್ಲ ಬಿಡಿ. ನೀವು ಇವತ್ತು ಭೀಮನ ಅಮಾವಾಸ್ಯೆ, ಅದಕ್ಕೇನೆ ಉಪವಾಸದಲ್ಲಿರೋದು. ಮಡಿಯಾಗಿ ಕಡ್ಬನ್ ಮಾಡಿ, ಆಮೇಲೆ ಭಂಡಾರ ಒಡೆದು ನಿಮ್ಮ ಪಾದ ಪೂಜೆ ಮಾಡಿ, ಆಮೇಲೆ ನಿಮ್ಮ ಕೈಯಾರನೇ ನನ್ನ ಮೊದಲನೇ ತುತ್ತು ತಿನ್ನಿಸ್ಕೋಬೇಕು. ಇದು ಭೀಮನ ಅಮಾವಾಸ್ಯೆ ಮಾಡೋ ಕ್ರಮ. ನೀನು ಉಪವಾಸ ಇದ್ರೆ ನನಗೆ ಸಂಕಟ ಆಗುತ್ತೆ ಚಿತ್ರ. ಹೋಗ್ರಿ, ಭೀಮನ ಅಮಾವಾಸ್ಯೆ ಮಾಡಬೇಕಾಗಿರೋದೇ ಹೀಗೆ. ನೀವು ನೋಡಿದ್ರೆ ಉಪವಾಸ ಮಾಡಬೇಡ ಅದು ಇದು ಅಂತಿರಲ್ಲ. ಗಂಡಂಗೆ ದೀರ್ಘಾಯಸ್ಸು ಸಿಗ್ಲಿ, ಎಂಥ ಶತ್ರುನು ಮೆಟ್ಟಿ ನಿಲ್ಲೋ ಪೌರುಷ ಬರಲಿ, ಕೈ ಹಿಡಿದ ಹೆಂಡತಿನ ಕಾಪಾಡ್ಕೊಳ್ಳುವಂಥ ಗುಣ ಯಾವಾಗಲೂ ಇರಲಿ ಅಂತ ಅದಕ್ಕೋಸ್ಕರನೇ ಈ ಪೂಜೆ ಮಾಡೋದು. ನೀವು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ದಯವಿಟ್ಟು ಉಪವಾಸ ಮಾಡಕ್ ಬಿಡ್ತೀರಾ? ಯಾವಾಗಲೂ ಇದಾಯಿತು ನಿಂದು, ಪೂಜೆ ಪೂಜೆ ಅನ್ಕೊಂಡು. ಸರಿ, ಪೂಜೆನಾದರೂ ಬೇಗ ಮಾಡು. ಮುತ್ತು ಮಾವ, ದೀಪ ಅಂಟ್ಸಣ್ವಾ? ಸರಿ. ನೀ ನನ್ನ ಗೆಲುವು, ನೀ ನನ್ನ ಅಲೆಯು, ನೀ ನನ್ನ ಕಳಲು. ರೀ, ಪಾದ ಪೂಜೆ ಮಾಡ್ಲಾ? ಸರಿ. ಇದು ಹೊಸದಾಳಿ, ಎದೆಯಲ್ಲಿ ಕಾದಾಟ, ನುಸುಳಿದೆ ಒಲವಿನ ಗಡಿ ರೇಖೆ, ಯಾಕೀ ಥರ? ನೀ ನನ್ನ ಒಲವು, ನೀ ನನ್ನ ಗೆಲುವು, ನೀ ನನ್ನ ಅಲೆಯು, ನೀ ನನ್ನ ಕಡಲು. ಮಾವ, ಕಾಲ್ ನೀಡಿ. ಮಾವ, ಕಂಕಣ ಕಟ್ಟಿ. ಗಗನವೇ ಬಾಗಿ ಭುವಿಯನು ಮಾವ, ನಿಮ್ಮ ಕೈಯಾರೆ ಕಡುಬು ತಿನ್ನಿಸಿ. ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಮಾವ, ಎಲ್ಲಿ ಕಳ್ದೋಗಿದ್ದೀರಾ? ಕಳೆದೋಗಿಲ್ಲ ಮಾಯ, ಮುಳುಗೋಗಿದ್ದೀನಿ. ಚಿತ್ರನ ಜೊತೆ ಇದ್ದಿದ್ದು ಒಂದು ಕ್ಷಣ ನೆನ್ಸ್ಕೊಂಡ್ರೆ ಒಂದು ಯುಗನೇ ಕಳೆದೋದಾಗತ್ತೆ. ಹಳೆದನ್ನೆಲ್ಲ ನೆನ್ಪಿಟ್ಕೋಬೇಕು, ನಿಜ. ಆದ್ರೆ ಹೊಸದನ್ನ ಸ್ವೀಕರಿಸೋದು ನಾಳೆ ಹಬ್ಬದಿಂದನೇ ಶುರು ಮಾಡ್ಕೋಬೇಕು. ಸರಿ, ಪ್ರಯತ್ನ ಪಡ್ತೀನಿ, ಆದರೆ ಚಿತ್ರನ ಮರೆಯೋಕ್ಕಾಗಲ್ಲ. ನಾನು ಮರೆಸ್ತೀನಿ, ನೋಡ್ತಾ ಇರಿ. ನಾನು ಹೇಗೆ ಹಬ್ಬ ಆಚರಿಸ್ತೀನಿ, ನಿಮ್ಮ ಮನಸ್ಸಿಂದ ಆ ಚಿತ್ರನ ವಿಚಿತ್ರ ಅನ್ಸೋ ಅಷ್ಟು ಹೇಗೆ ದೂರ ಮಾಡ್ತೀನಂತ. ಮಾವ, ನನಗೊಂದು ಅನ್ನಿಸ್ತಿದೆ. ಏನು? ನಾಳೆ ಭೀಮನ ಅಮಾವಾಸ್ಯೆನ ನಾನು ಚಿತ್ರಕ್ಕಂತರ ಮಾಡಬೇಕು ಅಂತ.
ನೀನು ಯಾಕೆ ಚಿತ್ರನ ಥರ ಮಾಡಬೇಕು? ನೀವು ಹೇಳಿದ್ ಕೇಳಿದ್ಮೇಲೆ ನನಗೂ ಹಾಗೆ ಮಾಡಬೇಕು ಅನಿಸ್ತದೆ. ನಿಜವಾಗ್ಲೂ? ನಿಜವಾಗ್ಲೂ ಮಾವ, ನಾಳೆ ಪೂರ್ತಿ ದಿನ ಉಪವಾಸ ಇದ್ದು ನಾನು ಚಿತ್ರಕ್ಕನ ಥರ ಭೀಮನ ಅಮಾವಾಸ್ಯೆ ಮಾಡ್ತೀನಿ. ಅದ್ಕೆ ಏನ್ ಮಾಯಾ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ನಿಮ್ಗೆ ಗೊತ್ತಾ, ನಾನು ಮುತ್ತು ಮಾವನ ಹತ್ರ ಇವತ್ತು ಹೋಗಿ ನಾಳೆ ಭೀಮನ ಅಮಾವಾಸ್ಯೆ ವ್ರತ ನಾನೇ ಮಾಡ್ತೀನಿ ಅಂತ ಹೇಳ್ದೆ. ಅಯ್ಯೋ ಯಾಕೆ ಮಾಯಾ ಹಾಗೆ ಹೇಳ್ದೆ? ನಾಳೆ ಇಡೀ ದಿನ ಉಪವಾಸ ಇರ್ಬೇಕಾಗತ್ತೆ, ನಿನ್ ಕೈಲಿ ಆಗತ್ತಾ? ಕೋರ್ಸ್ ಅದಕ್ಕೆ ಮುತ್ತು ಮಾವಂಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಏನೋ ಅಪ್ಪ, ನಂಗೊಂದು ಅರ್ಥ ಆಗಲ್ಲ. ನೀವೆಲ್ಲ ಯಾಕೆ ಈ ಹಬ್ಬ ಮಾಡಬೇಕು? ಈ ಹಬ್ಬನ ಮದುವೆ ಆದವ್ರು ಮಾಡಬೇಕು. ನೀವು ದೇವ್ರ ಪೂಜೆ ಮಾಡಿ ಒಳ್ಳೆ ಗಂಡ ಸಿಗ್ಲಿ ಅಂತ ದೇವ್ರನ್ನ ಕೇಳ್ಕೊಂಡ್ರೆ ಸಾಕು. ನನಗೆ ಮದುವೆ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅವತ್ತು ತಾಳಿ ಕಟ್ಟಿ ಮದುವೆ ಆಗಿದ್ದಿದ್ರೆ ಇವತ್ತು ನಾನು ಭೀಮನ ಅಮಾವಾಸ್ಯೆ ಮಾಡ್ತಿದ್ದೆ ಅಲ್ವಾ? ಹೌದೌದು, ಅವತ್ ನಿನ್ ಮದ್ವೆ ನಡೆದಿದ್ರೆ ಇದು ನಿನ್ ಮೊದಲನೇ ಭೀಮ್ ಅಮಾವಾಸ್ಯೆ ವ್ರತ ಆಗ್ತಿತ್ತು. ಮದುವೆ ಅನ್ನೋದು ಮನ್ಸಲ್ಲಿ ಆಗ್ಬೇಕಲ್ವಾ ಅದಕ್ಕೆ? ನನ್ನ ಮನಸ್ಸಿನ ಮುತ್ತು ಮಾವಂಗೆ ಯಾವತ್ತೂ ಕೊಟ್ಟಾಯ್ತು ಅಂದ್ಮೇಲೆ ನಾನು ಅವ್ರ ಹೆಂಡ್ತಿನೇ ಅಲ್ವಾ? ನಾಳೆ ನಾನೇ ಭೀಮನ ಅಮಾವಾಸ್ಯೆ ಮಾಡ್ತೀನಿ. ಯಾಕೆ ಕಣ್ಣಲ್ಲಿ ನೀರು? ಗೊತ್ತಿಲ್ಲ ಯಾಕೆ ಅಂತ ನನಗೆ ಗೊತ್ತು. ಬೆಟ್ಟದಷ್ಟು ಆಸೆ ಇಟ್ಕೊಂಡು ನೀನೇ ನನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ಯಾ. ನಿನ್ನ ಮೇಲೆ ಬೀಳೋ ಮೊದಲನೇ ಸೂರ್ಯನ ಕಿರಣ ಮುತ್ತು ಮಾವಂದೇ ಹೆಸರು ಅಂತ ನನಗೂ ಗೊತ್ತು. ಅದೆಲ್ಲ ಕಳೆದು ಹೋದ ದಿನಗಳು. ಉಳಿದಿರೋ ದಿನಗಳನ್ನ ಯಾರು ನೋಡ್ತಾರೆ? ನನ್ನ ಬದುಕನ್ನ ಬೇರೆಯವ್ರಿಗೆ ಧಾರೆ ಎಳ್ದಾಯ್ತು. ನಿನ್ನ ಮನ್ಸು ಮುಟ್ಕೊಂಡು ಹೇಳು. ಬೇವು ಹುಟ್ಟೋದು ಪ್ರಕೃತಿ ನಿಯಮ, ಆದರೆ ಬೆಲ್ಲನ ಮನುಷ್ಯನೇ ಮಾಡೋದು. ಮನುಷ್ಯನ ಜನನ ಜಗತ್ತಿನ ನಿಯಮ. ನಮ್ಮ ಬದುಕನ್ನ ಸಿಹಿ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಲಿದೆ. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡ, ಬದುಕು ಬರಡು ಅನಿಸುತ್ತೆ. ಆ ಸಿಹಿ ಯಾವತ್ತು ನನಗೆ ಸಿಗಲ್ಲ ಅಲ್ವಾ? ನಾಳಿನ ಬದುಕಿಗೋಸ್ಕರ ನೀನು ಇವತ್ತಿನ ಖುಷಿನ ಹಾಳು ಮಾಡ್ಕೋತಿದ್ಯಾ. ನೀನು ನೀನಾಗು, ನಾಳೆ ನಿನ್ನ ಮನಸ್ಸು ಬೇರೆ ಆಗಿರುತ್ತೆ. ತುಂಬ ಉಂಟಾಗಿ ಮಾತಾಡ್ತೀಯ, ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ. ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ. ನೀನು ಕಷ್ಟ ಅಂತ ಅಂದ್ಕೋಬೇಡ, ಶ್ರದ್ಧೆಯಿಂದ ಕೆಲಸ ಮಾಡು, ಮಿಕ್ಕಿದ್ದು ಆ ದೇವ್ರು ನೋಡ್ಕೋತಾನೆ. ನಾಳೆ ಭೀಮ್ನ ಅಮಾವಾಸ್ಯೆ, ತುಂಬ ಕೆಲಸ ಇದೆ, ಬಾ. ಹಾಂ ಹೇಳಿ. ಬೆಳ್ಳಿ, ಅದೆಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ಯಾ. ನಾನೇ ಹಾಕೋಣ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಹಾಕಿದ್ಯಲ್ಲ, ವೆರಿ ಗುಡ್. ಬೆಳ್ಳಿ, ನಾನು ಹೆಲ್ಪ್ ಮಾಡ್ಲಾ? ಅಯ್ಯೋ, ಅದಕ್ಕೇನಂತೆ ಅಕ್ಕ, ಮಾಡಿ. ಚೆನ್ನಾಗಿ ರಂಗೋಲಿ ಬಿಟ್ಟಿದ್ಯಾ. ಒಂದು ಕೆಲಸ ಮಾಡು, ಇನ್ನೊಂಚೂರು ಕಲರ್ಸ್ ತಗೊಂಡ್ ಬಾ, ನಾನು ಇನ್ನೂ ನೀಟಾಗಿ ಡ್ರಾ ಮಾಡಿ ಕಲರ್ಫುಲ್ ಆಗಿ ಮಾಡ್ತೀನಿ. ಅಯ್ಯೋ, ಇರೋ ಬಣ್ಣಗಳು ಸಾಕು ಅಕ್ಕ, ಅದರಲ್ಲೇ ಹಾಕಿ ಚೆನ್ನಾಗಿ ಬರುತ್ತೆ. ಬೆಳ್ಳಿ, ನಿನಗೇನು ತಿಳಿಯಲ್ಲ, ಹೋಗಿ ತಗೊಂಡ್ ಬಾ, ಹೋಗು, ಬೇಗ ಹೋಗು ಬೆಳ್ಳಿ, ಹೋಗು. ಸರಿ ಅಕ್ಕ. ಕನ್ಸ್ ಕಾಣ್ತಿದ್ಯಾ ಬೆಳ್ಳಿ? ಬೇಗ ಹೋಗು. ಅಪ್ಪ,
ಸುಸ್ತಾಗೋಯ್ತು ಇಷ್ಟು ರಂಗೋಲಿ ಹಾಕೋದ್ರಲ್ಲಿ. ಮಾಯಾ, ನೀನಾಗ್ದೆ ಈ ರಂಗೋಲಿನ? ಹೌದು ಮಾವ, ನಾನೇ ಹಾಕಿದ್ದು. ಚಿತ್ರಕ್ಕ ಹೇಗೆ ಭೀಮನ ಅಮಾವಾಸ್ಯೆ ಮಾಡ್ತಿದ್ರು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ. ತುಂಬಾ ಚೆನ್ನಾಗಿ ಹಾಕಿದ್ಯಾ. ಬೆಳ್ಳಿ, ನೀನು ಹೆಲ್ಪ್ ಮಾಡ್ತಿದ್ಯಾ? ಹೆಲ್ಪಾ? ಇದನ್ನೆಲ್ಲ ನಾನೇ ಅಲ್ವಾ ಹಾಕಿದ್ದು? ಯಾರಾದ್ರೂ ಹಾಕಿರ್ಲಿ, ನಾನು ಚಿತ್ರ ಹಾಕೋದಕ್ಕಿಂತ ಚೆನ್ನಾಗಿ ಹಾಕಕ್ಕಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಇದು ಚಿತ್ರ ಹಾಕಿದ್ದಕ್ಕಿಂತ ಚೆನ್ನಾಗಿದೆ. ಹೋ, ಮಾಯಕ್ಕನೇ ಹಾಕಿದ್ದು. ಅಂದ್ರೆ ನಾನು ಚಿತ್ರಗಂಗಿಂತ ಚೆನ್ನಾಗಿ ಹಾಕಿದೀನಿ ಅಂತ ನೀವು ಹೇಳ್ತಿರೋದು? ಹೇಳಿದ್ನಲ್ಲ, ಯಾರಾದ್ರೂ ಹಾಕಿರ್ಲಿ, ಚಿತ್ರಂಗಿಂತ ಚೆನ್ನಾಗಿ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾವ. ಸರಿ, ಫಿಲ್ ಮಾಡ್ತಿರೋ, ನಾನು ಬರ್ತೀನಿ. ಫೋನ್ ಮಾಡಿದ್ರು, ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಶ್ರದ್ಧೆ ಭಕ್ತಿಯಿಂದ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಇಷ್ಟವಾಗಿರೋ ಅಡುಗೆ ಮಾಡಿ ಬಡಿಸ್ಬೇಕು. ಎಲ್ರಿಗಿಂತ ನಾನು ಚೆನ್ನಾಗಿ ಪೂಜೆ ಮಾಡಿದೆ ಅಂತ ಹೇಳಿಸ್ಕೋಬೇಕು. ಅವ್ರಿಗೆ ಯಾವ ಅಡುಗೆ ಇಷ್ಟ, ನಂಗೆ ಏನು ಮಾಡಲಿ? ಕರೆಕ್ಟ್, ಅವ್ರಿಗೆ ಪುಲಾವ್ ಅಂದರೆ ತುಂಬ ಇಷ್ಟ. ಬೇಗ ಬೇಗ ಮಾಡಿಬಿಡ್ತೀನಿ. ಅಡುಗೆ ಎಲ್ಲ ಮುಗಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯಯ್ಯೋ ರೀ, ಬಂದ್ಬಿಟ್ರ? ನಂಗೆ ಗೊತ್ತಿತ್ತು ರೀ, ನೀವು ಬೇಗ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ರೀ. ಹೋದ್ಸಲ ನಾನು ಪೂಜೆ ಮಾಡಿದಾಗ ನೀವು ನನಗೆ ಸ್ಪೆಷಲ್ ಆಗಿರೋ ಗಿಫ್ಟ್ ತಂದಿದ್ರಿ. ಈ ಸಲ ಯಾವ ಗಿಫ್ಟ್ ಕೊಡ್ತೀರಾ ರೀ? ಜಿಲೇಬಿ, ನನ್ನ ಕೈ ನಿನ್ ಕಣ್ಣು ತಾಕಿದ ತಕ್ಷಣ ನಾನೇ ಗೊತ್ತಾಗೋಯ್ತಾ? ಹ್ಞೂ, ಮತ್ತೆ ನನ್ನ ಗಂಡ ಮುಟ್ಟಿದ್ರೆ ನನಗೆ ಗೊತ್ತಾಗಲ್ವಾ? ಜಿಲೇಬಿ, ನಾನು ನಿನ್ಗಂತ ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ಹೌದಾ ರೀ? ಅಯ್ಯೋ, ಏನ್ ಮಾಯ ನೀನು? ಮಾಯ ಬಿಡು, ಮಾಯ ಹೋಗ್. ಮಾಯ ನೀನು ನನ್ ಪಟ್ಟು ಬರ್ತಾರೆ ಅಂತ ಅಷ್ಟು ಆಸೆಯಿಂದ ಕಾಯ್ತಿದ್ದೆ. ನನ್ ಮೇಕಪ್ ಎಲ್ಲ ಹಾಳಾಯ್ತು, ಮತ್ತೆ ಹೋಗಿ ಮೇಕಪ್ ಮಾಡ್ಕೋಬೇಕು. ಅದಕ್ಕೆ ಮುತ್ತು ಮಾವ ನನಗೆ ಎಷ್ಟು ಹೊಗಳಿದ್ರು ಗೊತ್ತಾ? ನಿನ್ನ ಹೊಗಳಿದ್ರಾ? ಅಂತದೇನ್ ಮಾಡ್ದೆ ನೀನು? ನಾನು ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಹೊಗಳಿದ್ರು. ನೀನ್ ರಂಗೋಲಿ ಹಾಕ್ದ್ಯಾ? ಹೌದು, ಅದಕ್ಕೆ ಬೆಳ್ಳಿ ಹಾಕಿರೋ ರಂಗೋಲಿಗೆ ನಾನು ಕಲರ್ ತುಂಬ್ತಿದ್ದೆ. ಸೇಮ್ ಟೈಮಿಗೆ ಮುತ್ತು ಮಾವ ಬಂದ್ರು, ನಾನೇ ರಂಗೋಲಿ ಹಾಕಿದ್ದೀನಿ ಅಂತ ಅನ್ಕೊಂಡ್ರು. ಸಿಕ್ಕಾಪಟ್ಟೆ ಹೊಗಳಿದ್ರು. ನನಗೂ ಅದೇ ತಾನೇ ಬೇಕಿದ್ದು. ಪರವಾಗಿಲ್ಲ ಕಣೆ, ನೀನು ತುಂಬಾ ಚಾಲು ಇದೆಯಾ. ಮದ್ವೆ ಆದ್ಮೇಲೆ ನನ್ನನ್ನು ಮೂಲೆ ಗುಂಪು ಮಾಡ್ಬಿಡ್ತೀಯೋ ಏನೋ. ಅಶೋಶು, ಹಾಗೆ ಹೇಳ್ಬಿಡಿ. ಅದಕ್ಕೆ ನೀವಂದ್ರೆ ನನಗೆ ದೇವ್ರ ಸಮಾನ. ನನ್ನ ಮದ್ವೆ ಆದ್ರೆ ಅದು ನಿಮ್ಮಿಂದಾನೆ ಅಂತ ಅನ್ಕೊಂಡಿದ್ದೀನಿ. ಆಯ್ತಾಯ್ತು, ನಿನ್ ಮದ್ವೆ ಆದ ಕಾಲಕ್ಕೆ ನೋಡೋಣ ಬಿಡು. ಆದ್ರೆ ಇವತ್ತಿನ ಕತೆ ಹೇಳು. ಎಷ್ಟೊಂದು ಕೆಲಸ ಬಾಕಿ ಇದೆ. ಕೋಸಂಬರಿ ಮಾಡಬೇಕು, ಕಡುಬು ಮಾಡಬೇಕು, ನನ್ನ ಕೈ ಕಾಲೇ ಓಡ್ತಿಲ್ಲ. ಅಯ್ಯೋ ಅದಕ್ಕೆ ಎಷ್ಟು ಮಾತಾಡ್ತೀರಾ? ಅದಕ್ಕೆ ನನಗೆ ಹೊಟ್ಟೆ ಹಸುತ್ತಿದೆ, ತಿನ್ನೋಕೇನಾದ್ರೂ ಕೊಡಿ. ಅಯ್ಯೋ, ನಿನ್ನ ವ್ರತ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಕೇಳಿಸ್ಕೋತಾರೆ. ಅದು ಬರೀ ಆಚೆ ಹೇಳಿದ್ದು. ಅದಕ್ಕೆ ನೀವು ನನ್ನ ಪಾರ್ಟಿನ ಅವ್ರ ಪಾರ್ಟಿನ ಪ್ಲೀಸ್. ಅದಕ್ಕೆ ನಾವು ಹೊಟ್ಟೆ ತುಂಬ ಹಸುತ್ತದೆ. ಸರಿ, ಅಲ್ಲಿ ಮೊಸರಲ್ಲಕ್ಕಿ ಇದೆ, ನನಗೆ ಅಂತ ಮಾಡ್ಕೊಂಡಿದ್ದೆ. ನೀನು ತುಂಬ ಹಸ್ವಂತಿದ್ಯಲ್ಲ, ನೀನೇ ತಿನ್ನು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಚೆನ್ನಾಗಿದೆಯಾ? ಸೂಪರ್. ಅದಕ್ಕೆ